ನಾನು ಇವಾಗ ಬಂದಿದ್ದಂದ್ರೆ ನನ್ನ ತಂಗಿಯ ಕೊಲೆಯಾಗಿ 39 ವರ್ಷ ಆಯಿತು. ಇಷ್ಟುವರೆಗೆ ನಮಗೆ ನ್ಯಾಯ ಸಿಗಲಿಲ್ಲ. ಕೊಲೆಗಾರ ಯಾರಂತ ಇಷ್ಟುವರೆಗೆ ನಮಗೆ ಗೊತ್ತಿಲ್ಲ. ಅದರಿಂದಾಗಿ ಈಗ SIT ತನಿಖೆ ಆಗ್ತಾ ಉಂಟು. ಆ ಜೊತೆಗೆ ಪದ್ಮಲತನ ಕೊಲೆ ಆರೋಪಿಗಳನ್ನು ಪತ್ತೆ ಹಚ್ಚಬಹುದು ಎಂಬ ನಿರೀಕ್ಷೆಯಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಬಂದಿದೆ. CID ಅವಾಗ ಏನಂತ ರಿಪೋರ್ಟ್ ಕೊಟ್ಟಿತ್ತು? CID ಪತ್ತೆ ಹಚ್ಚಲಾಗದ ಕೇಸ್ ಅಂತ ಹಿಂದೆ ಆಗುತ್ತದೆ. ಓಕೆ, ಅದಾದ್ಮೇಲೆ ನೀವು ಯಾರಾದ್ರೂ ಸಂಪರ್ಕ ಮಾಡಿದ್ರಾ? ಯಾಕೆ ಇಷ್ಟು ದಿವಸ ತಡ ಮಾಡಿದ್ದು? ಯಾಕೆ ಬೇರೆ ಎಲ್ಲೋ ಇದು ಮಾಡ್ಬೇಕು ಅಂತ ಅನಿಸಿದ್ರು ನಿಮಗೆ? ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು, SIT ತನಿಖೆ ಮಾಡಬೇಕು ಆ ಥರದ್ದು ಅವಾಗ ನಿಮ್ಗೆ ಬರ್ಲಿಲ್ವಾ? ಈಗ ಕಾನ್ಫಿಡೆಂಟ್ ಇದೆಯಾ? ಈಗ ಈ SIT ನಿಮ್ಮ ಪ್ರಕರಣವನ್ನ ತಗೋತಾರೆ, ನಿಮ್ ದೂರ ತಗೋತಾರೆ ಅಂತ ವಿಶ್ವಾಸ ಪೂರ್ಣ ವಿಶ್ವಾಸ ಈಗ ಏನಂತ ಕೇಳ್ಕೊಳಕ್ ಬಂದಿದ್ರಿ? ಕೊಲೆಗಾರ ಯಾರಂತ ನಮಗೆ ಗೊತ್ತಾಗಬೇಕು, ಅದಕ್ಕೆ ಸರಿಯಾದ ಶಿಕ್ಷೆ. ಏನೋ ಸಾಕ್ಷಿಗಳೇನೋ ಕೇಳಿದ್ರಮ್ಮ? ನಿಮ್ಗೆ ಇಲ್ಲ, ಅವರು ಹೇಳಲಿಲ್ಲ, ನಾವಾಗಿ ಬಂದು ಕೊಡ್ತಾ ಇದ್ದೇವೆ. ವಿದ್ಯಾರ್ಥಿನಿ ಪದ್ಮಲತಾ ದೇವಾನಂದರ ಮಗಳು ಡಿಸೆಂಬರ್ 22, 1986 ಕಾಲೇಜಿಗೆ ಬಂದವಳು. ಧರ್ಮಸ್ಥಳಕ್ಕೆ ಬಂದದ್ದು ಬಸ್ನಲ್ಲಿ ಒಟ್ಟಿಗೆ ಬಂದ ಹುಡುಗಿಯರು ಒಟ್ಟಿಗೆ ನೋಡಿದ್ದಾರೆ, ಇಳಿದದ್ದು ನೋಡಿದ್ದಾರೆ. ಆಮೇಲೆ ಕಣ್ಮರೆ ಆಗಿದ್ದಾರೆ. ಮತ್ತೆ ಫೆಬ್ರವರಿ 17, 1987 ಕೊಳೆತ ಸ್ಥಿತಿಯಲ್ಲಿ ನೆರೆಯ ಹೊಲೆ ಕುದುರೆಯಾದ ಹತ್ರ ಶವ ಸಿಕ್ಕಿದೆ. ಶವ ಎಲ್ಲ ಕೊಳೆತೋಗಿದೆ. ಕೇವಲ ಡ್ರೆಸ್ ಮತ್ತು ಅವಳು ಕಟ್ಟಿದ ವಾಚಿನಲ್ಲಿ ಅದು ಪದ್ಮಲತಾ ಎಂದು ನಾವು ಗುರುತು ಹಿಡಿಯಲಿಕ್ಕೆ ಸಾಧ್ಯ. ಕೇಸು CODಗೆ ಕೊಟ್ಟರು ತನಿಖೆ ಏನು ಸರಿಯಾಗ್ಲಿಲ್ಲ. ಮತ್ತೆ ಕಡೆಗೆ ಪತ್ತೆಯಾಗದ ಕೇಸು ಅಂತ ಹಿಂಬರ ಕೊಟ್ಟರು. ಅದರೆಡೆಗೆ ತುಂಬಾ ಎಲ್ಲ ಆಗಿದೆ. ಆದ್ರೂ ಏನು ಅವರು ಅಪರಾಧಿಗಳನ್ನು ಹಿಡಿಯುವ ಕೆಲಸ ಮಾಡಲೇ ಇಲ್ಲ. ಈಗ ಮತ್ತೆ ನಾವು ಅವತ್ತು ದೇವಾನಂದರ ಮನೆಯವರು ಇವರು ಅಕ್ಕ ಇದ್ದಾರೆ ಪದ್ಮಲತಾ, ಆ ಶವ ನಾವು ಸುಡ್ಲಿಲ್ಲ. ಶವ ಇದ್ರೇನೆ ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಊಟಿಟ್ಟಿವೆ. ಅದಕ್ಕೆ ಮತ್ತೆ SIT ಈಗ ರಚನೆ ಆಗಿದೆ. ನಾನು CPIM ಪಾರ್ಟಿಯ ತಾಲೂಕು ಸಮಿತಿ ಸದಸ್ಯ. ನಮ್ಮ ಕಾರ್ಯದರ್ಶಿಗಳು BM ಭಟ್ರು, ಆಗ ವಿಷ್ಣುಮೂರ್ತಿ ಅಂತ ಇದ್ರು. ವಿಷ್ಣುಮೂರ್ತಿಯವರು ಕರ್ಕೊಂಡು ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟರೆ ವಿಷ್ಣುಮೂರ್ತಿ ದೇವಾನಂದರು ವಿಷ್ಣುಮೂರ್ತಿ ಅವರು ಬಂದಿದ್ರು. ನನ್ನ ಹೆಸರು ಲಕ್ಷ್ಮಣಗೌಡ ಕಾಂಗಾಳ.